ನಮಸ್ಕಾರ ಎಲ್ಲರಿಗೂ. ಭಾಳ ದಿನ ಆದಮೇಲೆ ನಾನು ಯೂಟ್ಯೂಬ್ದಾಗ ಲಾಗ್ ಮಾಡತ್ತೀನಿ, ಒಂದು ಸಣ್ಣ ಮಿನಿ ಲಾಗ್ ಮಾಡತ್ತೀನಿ. ಭಾಳ ದಿನ ಗ್ಯಾಪ್ ಆಗಿತ್ತು. ಯಾರ್ಯಾರು ಮಿಸ್ ಮಾಡ್ಕೊಂಡ್ರೋ ಇಲ್ಲ ಗೊತ್ತಿಲ್ಲ, ನಾನಂತೂ ಮಿಸ್ ಮಾಡಿಕೊಂಡೆ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋ ಮಾಡ್ಕೊಳೋದಾಗಿದ್ದಿಲ್ಲ, ಹಾಗಾಗಿ ಇವತ್ತು ಮಾಡತ್ತಿದ್ದೆ. ಇವತ್ತಿನ ಮಾರ್ನಿಂಗ್ ಇನ್ನೂ ಊರೊಳಗಡೆ ಇದ್ದೆ, ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಡ್ರೆ ಆಯಿತು ಅಂತಂದು ಮಾಡತ್ತಿದ್ದೆ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಚಾಕಿಟ್ಟಿದ್ದೆ. ಚಾಕಿಟ್ಟು ನಮ್ಮ ಅಣ್ಣನ ಮಗಳನ್ನ ಎತ್ಕೊಳೋದ್ರಾಗ ಒಂದು ಭಾಳ ಖುಷಿ ಇರ್ತೈತಿ. ಮುಂಜಾನೆ ಎದ್ದು ಫುಲ್ ಆ್ಯಕ್ಟಿವ್ ಇರ್ತಾಳೆ ಆಕಿನ ಮುದ್ದಾಡೋದು ಒಂದು ಖುಷಿ. ಹಾಗಾಗಿ ಆಕಿನ ಎತ್ಕೊಂಡು ಆಕೆ ನನ್ನ ಮಕ್ಕ ನೋಡ್ತಾಳೆ, ಏನು ಈಕಿನ ಮುಂಜಾನೆ ಎದ್ದು ನನ್ನ ಎತ್ಕೊಂಡ್ಬಿಟ್ಟಾಳಲ್ಲ ಅಂತಂದು. ಹಂಗೆ ಅದಾದಮೇಲೆ ನಾಷ್ಟ ರೆಡಿಯಾಗಿ ಮಾಡಾಕತ್ತಿದ್ರು. ಎಲ್ಲರೂ ಹುಡುಗರು ಅದೆಲ್ಲ ಆಟ ಆಡಾಕತ್ತಿದ್ರು. ಮನ್ಯಾಗ ಕಾಯಿ ಇದ್ದವು, ಹಾಗಾಗಿ ಅದನ್ನು ಹಣ್ಣು ಮಾಡಾಕಂತಂದು ಮನ್ಯಾಗ ಇಟ್ಟಿದ್ವಿ. ಹಣ್ಣಾಗಿದ್ವು, ಮ್ಯಾಂಗೋ ಹಣ್ಣು ಭಾಳ ಸ್ವೀಟ್ ಇದ್ದವು. ಮನ್ಯಾಗ ರಿಯಲ್ಲಾಗಿ ಹಣ್ಣಾಗೋದು ಭಾಳ ಚಲೋ. ಅದೇನು ಕೆಮಿಕಲ್ಸ್ ಇರಲಾರ್ದ ರಿಯಲ್ಲಾಗಿ ಹಣ್ಣು ಆಗ್ತಾವಲ್ಲ, ಟೇಸ್ಟ್ ಇರ್ತಾವೆ. ಇವ್ರು ಇಲ್ಲೇ ತೆಗ್ದು ತೋಡಿ ಏನೋ ಸ್ವಿಮ್ಮಿಂಗ್ ಪೂಲ್ ಮಾಡತ್ತಾರಂತ, ಅದನ್ನು ನೋಡು ಮಮ್ಮಿ ಅನ್ನತ್ತಿದ್ರು. ಹಂಗಾಗಿ ಅದನ್ನು ನೋಡಿದೆ. ಅಷ್ಟು ಅನ್ಕೊಳ್ಳೋದು ಮಧ್ಯಾಹ್ನ ಆಗಿಬಿಟ್ಟಿತ್ತು. ಮಧ್ಯಾಹ್ನ ಎಲ್ಲ ಬರೀ ನಿದ್ದೆನ ಮಾಡಿದೆ. ಸಾಯಂಕಾಲ ಸ್ವಲ್ಪ ಫ್ರೆಶ್ ಅಪ್ ಆದ್ರೆ ಅಂತಂದು ಮುಖ ತಕ್ಕೊಂಡು ಸ್ವಲ್ಪ ಮುಖ ನೋಡೋಂಗೆ ಇದ್ದಿದ್ದಿಲ್ಲ. ಯಾಕಂದ್ರೆ ಯಾವಾಗೂ ಬರೀ ನಿದ್ದೆ ಮಾಡ್ಕೊತ ಇದನ್ನು ಮಾಡಿದ್ದೇ ಆಗಿತ್ತು, ಟೈಮ್ ಸ್ಪೆಂಡ್ ಮಾಡಿದ್ದೇ ಆಗಿತ್ತು. ಒಟ್ಟು ಮುಖನೂ ತೊಗೊಂಡಿಲ್ಲ. ಫ್ರೆಶ್ ಆಗಿ ಏನೋ ಒಂದು ಸ್ವಲ್ಪ ರೆಡಿ ಆಗೋಣ ಅಂತಂದು ನಮ್ಮ ಅಣ್ಣನ ಮಗಳ ಜೊತೆ ಒಂದು ರೀಲ್ಸ್ ಮಾಡಿದ್ರೆ ಆಯಿತು ಅಂತಂದು ಫ್ರೆಶ್ ಅಪ್ ಆಗಿ ರೆಡಿ ಆಗತ್ತಿದ್ದೆ. ಆದ್ರೆ ಆಕೆ ಮಾತ್ರ ಹೋಗಿ ಮಕ್ಕೊಂಬಿಟ್ಲು, ಎದ್ದೇಳೇ ಇಲ್ಲ. ಹಾಗಾಗಿ ಹೂವು ಪೋಣಿಸ್ಕೊಂಡಿದ್ದೆ ನಾನು. ಮಲ್ಲಿಗೆ ಹೂವು ಇಟ್ಕೊಂಡು ಏನೋ ಒಂದು ರೆಡಿ ಆಗೋದ್ರಾಗ ಒಂದು ಖುಷಿ ಇರ್ತೈತಿ. ರೆಡಿ ಆಗೇನು ಬಿಡು, ರೀಲ್ಸ್ ಮಾಡಿದ್ರೆ ಆಯ್ತು ಅನ್ನೋದ್ರಾಗ ಕೆಲಸ ಹಚ್ಚಿದ್ರು ನನಗೆ. ಯಾಕಂದ್ರೆ ನಾಳೆ ಊರಿಗೆ ಹೋಗೋದಿತ್ತು ಅಂತಂದು, ಅರ್ಧ ಕೆಲಸ ನೀನೇ ಮಾಡ್ಕೊರವ ಅಂತಂದು. ಅದು ಗೋಧಿ ಇದ್ವು, ಅದನ್ನು ರವೆ ಹೊಡ್ಸಿದ್ರು, ಅದನ್ನು ಸಾನಿಗೆ ಹಿಡಿ ನೀನು ಅಂತಂದು ನನಗೆ ಹಿಡಿಯಕ್ಕೆ ಹಚ್ಚಿದ್ರು. ಹಿಡಿದೆ. ಮಮ್ಮಿ ಇಲ್ಲೇ ನಾಳೆ ಊರಿಗೆ ಹೋಕ್ಕಿ ಅಂತಂದು ಸ್ವೀಟ್ ಮಾಡ್ತೀನಿ ತಡಿವಾ ಅಂತಂದು ಬೇಸನ್ ಉಂಡೆ ಮಾಡಾಕತ್ತಿದ್ರು. ಬೇಸನ್ ಉಂಡೆ ಮಾಡೋಕೆ ಕಡ್ಲೆ ಹಿಟ್ಟು ತೊಗೊಂಡು ತುಪ್ಪ ಹಾಕಿ ಹುರ್ಕೊಳತ್ತಿದ್ರು. ಅಳತಿ ಹೇಳಾಕತ್ತಿದ್ರು, ಊರಿಗೆ ಹೋದಾಗ ನಿಂಗೆ ಯಾವಾಗಾರು ಮಾಡ್ಕೋಬೇಕಂದ್ರೆ ಹಿಂಗೆ ಮಾಡು ಅಂತಂದು ಅಳತಿ ಹೇಳ್ಕೊಡತ್ತಿದ್ರು. ಅದ್ರ ಜೊತೆಗೆ ಅದೊಂದೇ ಏನೋ ಐತಿದು ಇನ್ನೊಂದು ಒಯ್ಯಿ ಅಂತಂದು ರವಾದ ಉಂಡೆನೂ ಮಾಡಿಕೊಟ್ಟು ಅದ್ರ ಜೊತೆಗೆ ಚುಮ್ಮರಿನೂ ಮಾಡಿದರು. ಇವತ್ತಿನ ದಿನ ಎಲ್ಲ ಹೀಗೆ ನಾನು ಸ್ಪೆಂಡ್ ಮಾಡಿದೆ. ಪ್ಲೀಸ್ ಯಾರ್ಯಾರು ವೀಡಿಯೋ ನೋಡತ್ತೀರಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ.